ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರಸಾದ್ ಮಾತಾಡೋದು. ನೀವು ನೋಡ್ತಾ ಇದ್ದೀರಾ ಕಿಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಮೈಸೂರು ಹತ್ರ ಇರೋ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅರಮನೆ ಇದೆ. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ನೀವು ನೋಡ್ತಾ ಇರೋದು ಟಿಪ್ಪು ಸುಲ್ತಾನ್ ಅರಮನೆಯ ಎಂಟ್ರೆನ್ಸು. ಬನ್ನಿ ಈಗ ಟಿಪ್ಪು ಸುಲ್ತಾನ್ ಅರಮನೆ ಒಳಗೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಟಿಪ್ಪು ಸುಲ್ತಾನ್ ಅರಮನೆಯ ಅವಶೇಷಗಳು, ಭಗ್ನವಾದ ಅವಶೇಷಗಳು. ಇದು ಮೋಸ್ಟ್ಲಿ ಅರಮನೆಯ ಪ್ರಾಂಗಣ ಇರ್ಬೋದು ಅನಿಸುತ್ತೆ. ದೊಡ್ಡದಾದ ವಿಶಾಲವಾದ ಪ್ರಾಂಗಣ ಇದೆ ನೋಡಿ. ಇಲ್ಲಿ ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಬರುತ್ತೆ. ಆಗಿನ ಕಾಲದ ಒಳಕಲ್ಲಿರ್ಬೋದು ಇದು. ಇದು ಅರಮನೆಯ ಮುಖ್ಯ ಭಾಗ. ಈ ಥರ ತನ್ನದಾದ ಒಂದು ಕಂಬ ಮಾಡಿಕೊಂಡು ಅದರಲ್ಲಿ ನಡುವೆ ಒಂದು ಗುಣಿ ಟೈಪ್ ಮಾಡ್ಕೊಂಡಿದ್ದಾರೆ ನೋಡಿ. ಇದನ್ನ ಏಕಪ್ಪ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಇದ್ರ ಒಳಗಡೆ ಕಂಬಗಳನ್ನು ಇಟ್ಬಿಟ್ಟು ಮಾಳಿಗೆ ಟೈಪ್ ಮಾಡ್ಕೊತಾ ಇದ್ರು ಅಂತ ಅನಿಸುತ್ತೆ ಅವಾಗ. ಈಗೇನು ಬಿದ್ದೋಗಿದೆಯಲ್ಲ, ಇದಿಷ್ಟೇ ಅರಮನೆಯದು ಒಂದು ಅವಶೇಷಗಳು. ಇದ್ರ ಮೇಲೆ ಚಾವಣಿ ಟೈಪ್ ಮಾಡಿಕೊಂಡು, ಮಹಡಿ ಟೈಪ್ ಮಾಡಿಕೊಂಡು ಅರಮನೆಯನ್ನು ಮಾಡ್ಕೊಂಡಿದ್ರು ಅನಿಸುತ್ತೆ. ಈ ಪಕ್ಕದಲ್ಲೇ ನೋಡಿ ಒಂದು ಗಾರ್ಡನ್ ಕೂಡ ಇದೆ. ನೀವು ಅಲ್ಲಿ ನೋಡ್ಬೋದು ನೋಡಿ, ಅಲ್ಲಿ ಕೋಟೆಯ ಗೋಡೆಯನ್ನು ನೋಡ್ಬೋದು. ಅದರ ಆಚೆ ಇರೋದೇ ಕಾವೇರಿ ನದಿ ಹರಿಯುತ್ತಲ್ಲಿ. ಸ್ನಾನಘಟ್ಟ ಇದೆ ಇವಾಗ. ಆಗಿನ ಇಟ್ಟಿಗೆಗಳನ್ನು ನೋಡಿ, ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ ಈ ಥರ ಗೋಡೆಗಳನ್ನು ಕಟ್ಟಿದ್ದಾರೆ ಅರಮನೆಯ ಗೋಡೆಯನ್ನು. ನೋಡಿ ಆಗಿನ ಕಾಲದ ಇಟ್ಟಿಗೆ ಮತ್ತು ಈ ಒಂದು ಗಾರೆಯನ್ನು ನೋಡಿ, ಸಿಮೆಂಟ್ ಇದ್ದಾಗಿದೆ. ಸೇಮ್ ಸುಣ್ಣ ಮತ್ತು ಬೆಲ್ಲ ಇಂಥವುಗಳನ್ನು ಬಳಸಿ ಗಾರೆಯನ್ನು ಮಾಡ್ತಾಯಿದ್ರು ಆಗಿನ ಕಾಲದಾಗೆ, ಸಿಮೆಂಟ್ ಟೈಪು. ಇದಿಷ್ಟು ಟಿಪ್ಪು ಸುಲ್ತಾನ್ ಅರಮನೆಯ ಭಗ್ನವಾದ ಅವಶೇಷಗಳು. ನೋಡಿ ಆವಾಗಿನ ಕಾಲದ ಟಾಯ್ಲೆಟ್ಗಳು, ಟಿಪ್ಪು ಸುಲ್ತಾನ್ ಕಾಲದ ಟಾಯ್ಲೆಟ್ ನೋಡಿ, ಇದು ಹೇಗಿದೆ. ಮೇಲೆ ಸ್ನಾನಗೃಹ ಇತ್ತು ಅನಿಸುತ್ತೆ. ಇದು ಸ್ನಾನದ ಕೋಣೆ. ಆವಾಗಿನ ಕಾಲದಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ.
ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಥ್ಯಾಂಕ್ ಯು ವೆರಿ ಮಚ್.